ಅತ್ಯಂತ ಮಾತೃತ್ವ ಹುಡುಗಿ ಅಂತ ಏನಾಯಿತು ಅದು ಅಪರ್ಣ. ಒಂದು 5 ವರ್ಷಗಳ ಕಾಲ ಮಜಾ ತಪ್ಪಿಸು ವಿಷಾಪಟ್ಟೆ ಇರ್ತಾರೆ. ಆಮೇಲೆ ಅವರು ಫೋನ್ ಮಾಡ್ತಾರೆ, ಅವರು ಇಷ್ಟು ಒಂಥರ ಬರ ಬಡ್ದಂಗೆ ಯಾಕೆ ಅಂತಂದ್ರೆ ಆಕೆ ಯೋಚನೆ ಮಾಡ್ತಾ ಇದ್ವಿ ಇವತ್ತಿನ ಸತ್ಯಗಳಲ್ಲಿ ಸಮಾನ ಮನಸ್ಕತೆ ಸಮಾನ ಆಗೋದು. ಯಾಕೆಂದರೆ ತುಂಬ ಸಾಹಿತ್ಯ ಜ್ಞಾನ ಇರೋದಿಲ್ಲ, ರಂಗೋಲಿ ಗೊತ್ತಿರೋದಿಲ್ಲ, ಒಂದು ಕನ್ನಡದ ವ್ಯಾಕರಣ ಬಗೆಯಾದಂಥ ಅನೇಕ ವಿಷಯಗಳು ಗೊತ್ತಿರೋದಿಲ್ಲ. ಶ್ರೇಷ್ಠತೆ ಮನುಷ್ಯಗಳ ಬಗ್ಗೆ ಸಂಸ್ಕಾರಯುಕ್ತವಾಗಿ ಚಂದವಾಗಿ ಮಾತಾಡೋದು ನೇರವಾಗಿ ಸ್ಪಷ್ಟವಾಗಿ ಮತ್ತು ಮನಸ್ಸು ಇವತ್ತು ಅತ್ಯಂತ ಬಂದಿರಬೇಕು ಅಂತ ಒಳ್ಳೆಯ ಸ್ನೇಹ ಜೀವಿ. ನಮ್ಮ ಗುಂಪಿನ ಜೊತೆ ಭೇಟಿ ಬದುಕಬೇಕು ಅಂತ ಇಚ್ಛೆ. ಮೊನ್ನೆನೂ ಪಾಪ ಫೋನ್ ಮಾಡಿ ಕರೆಯೋಕ್ಕಾಗ್ತಾ ಇಲ್ಲ ಅಂತ ತುಂಬ ಹೇಳ್ಕೊಂಡು ಒಂದು ಹಾಡು ಹೇಳು ಅಂತ ನಾನು ಹಾಡಿದೆ. ಏನಿಲ್ಲ ಅವ್ರು ನಮ್ಮ ಕೈಲಿಲ್ವಲ್ಲ, ಸೊ ನಮಗೆ ಸಬ್ಜೆಕ್ಟಿದ್ದಾರೆ ಅಷ್ಟೇ, ಇನ್ನೇನು ಹೇಳೋಕ್ಕೆ. ಈಗ ಬೆಡ್ನಲ್ಲಿ ಅಂದರೆ ಇನ್ನೇನು ಹಾಸ್ಪಿಟ್ಲಿಗೆ ಹೋಗಿ ಅಂದರೆ ಹಿಂದಿನ ದಿವಸ ಇಬ್ಬರು ದಿನ ಫೋನ್ ಮಾಡ್ತೀವಿ ನೋಡಿ ಅಂತ